ವಿನೋದ್ ಈಗ ಒಬ್ರು ರೈತರು ಜಮೀನನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಈಗ ರಾಜಣ್ಣ ಅನ್ನೋರು ಅವ್ರ ಜೊತೆ ಮಾತಾಡ್ತೀವಿ. ಜೊತೆಗೆ ಈಗ ಒಂದು ವಿಚಾರ ಇದೆ, ಅದನ್ನ ಏನು ಅಂತ ಡೀಟೇಲ್ ಆಗಿ ಹೇಳ್ತೀವಿ. ವಿಷ್ಣು ಸ್ಮಾರಕಕ್ಕೆ ಜಮೀನನ್ನ ಕೊಡೋದಕ್ಕೆ ಈಗ ಅಭಿಮಾನಿ ಒಬ್ರು ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. 100x80 100x80 ಅಡಿ ಜಾಗವನ್ನ ನೀಡಲು ಮುಂದಾಗಿದ್ದಾರೆ ಅಭಿಮಾನಿ. ಮಂಡ್ಯ ಜಿಲ್ಲೆ ಉಂಡುವಾಡಿ ಗ್ರಾಮದಲ್ಲಿ ಜಾಗ. ಅವರು ಈಗ ಅವರ ಅಭಿಮಾನಿ ಈಗ ನಾನು ಜಾಗ ಕೊಡ್ತೀನಿ ನಮ್ದು. ವಿಷ್ಣುವರ್ಧನ್ ಅಭಿಮಾನಿ ಆಗಿರುವ ರಾಜಣ್ಣ ಅವರು ಈ ರೀತಿಯ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ವಿಷ್ಣು ಸ್ಮಾರಕಕ್ಕೆ ಜಮೀನನ್ನ ಕೊಡ್ತೇನೆ, ನನ್ನ ಜಮೀನನ್ನ ತಗೊಳ್ಳಿ ಅಂತ ರಾಜಣ್ಣ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಉಂಡುವಾಡಿಯ ರೈತರು ರಾಜಣ್ಣ ಹೇಳೋದು, ನನ್ನ ಜಾಗ ಬೇಕಾದ್ರೆ ವಿಷ್ಣು ಅವ್ರಿಗೆ ಕೊಡ್ತೀನಿ, ನನಗೆ ಅವರ ಮೇಲೆ ಸಾಕಷ್ಟು ಅಭಿಮಾನ ಇದೆ, ನನ್ನ ಜಾಗ ಏನಿದೆ ಅವರಿಗೆ ನೀಡೋದಕ್ಕೆ ನಾನು ಸಿದ್ಧ ಅಂತ ಈಗ ಹೇಳಿರೋದು. 100x80 ಒಂದು ಜಾಗ ಏನಿದೆ ಅಷ್ಟು ಜಾಗವನ್ನ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಉಂಡುವಾಡಿ ಗ್ರಾಮದಲ್ಲಿ ಜಾಗವನ್ನ ಕೊಡ್ತೀವಿ ಅಂತ. ಈ ರೀತಿಯಾಗಿ ವಿಷ್ಣುವರ್ಧನ್ ಅವರ ಮೇಲೆ ಇರುವಂತಹ ಅಭಿಮಾನ ಯಾವ ರೀತಿಯಾಗಿದೆ ಅಂತಂದ್ರೆ, ತಮ್ಮ ಜಾಗವನ್ನೇ ಕೊಡೋದಕ್ಕೆ ಈಗ ರಾಜಣ್ಣ ಅನ್ನೋ ರೈತರೊಬ್ಬರು ಮುಂದಾಗಿದ್ದಾರೆ. ಯಾಕಂದ್ರೆ 9 ವರ್ಷಗಳ ಕಾಲ ಏನೇನಾಗ್ತಿದೆ ಅವರು ಕೂಡ ಗಮನಿಸ್ತಾ ಬರ್ತಿದ್ದಾರೆ. ವಿಷ್ಣುವರ್ಧನ್ ಅವರಂತಹ ಒಬ್ಬ ಶ್ರೇಷ್ಠ ದಿಗ್ಗಜನ ಒಂದು ಸ್ಮಾರಕಕ್ಕೆ ಇಷ್ಟು ವರ್ಷಗಳು ಬೇಕಾ? ಆ ರೀತಿ ಎಲ್ಲ ಸಮಸ್ಯೆ ಆಗೋದಾದ್ರೆ ನನ್ನ ಜಾಗವನ್ನ ಕೊಡೋದಕ್ಕೂ ಕೂಡ ನಾನು ತಯಾರಾಗಿದ್ದೀನಿ, ಯಾವುದೇ ಒಂದು ದುಡ್ಡು ಏನು ಕೊಡೋದು ಬೇಡ, ಅಥವಾ ಅದರ ವಿಚಾರವಾಗಿ ಈಗ ನನ್ನ ಸ್ಮಾರಕಕ್ಕಾಗಿ ನನ್ನ ಜಾಗವನ್ನ ಜಮೀನನ್ನ ಕೊಡ್ತೀನಿ ಅಂತ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಉಂಡುವಾಡಿಯ ರೈತ ರಾಜಣ್ಣ ಅವರು ಹೇಳಿದ್ದಾರೆ. ಸ್ವತಃ ರಾಜಣ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರಾಜಣ್ಣ, ಈಗ ನಿಮ್ಮ ಜಮೀನನ್ನ ವಿಷ್ಣು ಅವರ ಸ್ಮಾರಕಕ್ಕಾಗಿ ಕೊಡ್ತೀನಿ ಅಂತ ಹೇಳ್ತೀರಿ. ನಿಜಕ್ಕೂ ನಿಮ್ಮ ಒಂದು ಅಭಿಮಾನಕ್ಕೆ ಥ್ಯಾಂಕ್ಸ್. ಜೊತೆಗೆ ಈ ಯೋಚನೆ ಹೇಗೆ ಬಂತು, ಏನೇ ನೋಡ್ತಾ ಇದ್ರಿ ಇಷ್ಟು ದಿನಗಳಿಂದ ಅಂತ? ಬಹಳಷ್ಟು ಡಿಲೇ ಆಗ್ತಿದೆ. ಸರ್, ಇಷ್ಟು ದಿನದಿಂದ ನಾವು ಇಲ್ಲಾಗುತ್ತೆ ಅಲ್ಲಾಗುತ್ತೆ ಅಂತ ಕಾದೋ ಸರ್. ನನ್ನ ಹೆಸರು ಮೊದಲು KN ರಾಜು, KCP ರಾಜಣ್ಣ ಅಂತ ಸರ್. KRS ಗ್ರಾಮದವರು, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನಾವು ಇಷ್ಟು ದಿವಸ ಕಾದೋ ಸರ್, ಕಾಯ್ತಾ ಇದ್ದೀವಿ ಅಭಿಮಾನಿಗಳು. ಎಲ್ಲಿ ಕೊಟ್ಟರು ಜಾಗ ಸರಿಯಾಗಿ ಹೋಗ್ತಾ ಇಲ್ಲ, ಕೇಸು ವಗೇರಿ ಆಗ್ತಾ ಇದೆ. ಇದರಿಂದ ಎಲ್ಲರಿಗೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ, ವಿಷ್ಣುವರ್ಧನ್ ಫ್ಯಾಮಿಲಿಗೆಲ್ಲ ನೋವಿದೆ. ಜೊತೆಗೆ ನಮಗೂ ನೋವಿದೆ ಸರ್, ನಮಗೂ ಜಾಸ್ತಿ ನೋವಿದೆ. ಅದರಿಂದ ನನ್ನ ಸ್ವಂತ ಜಾಗ 100x80 ಸ್ವಂತ ಜಾಗ ಸರ್. ಈಗ ಒಂದು 3 ಮಂತ್ಸಲ್ಲಿ ನಾನು ತಗೊಂಡು ಸರ್ ಅದನ್ನು ಒಂದು ಸಂಸ್ಥೆ ಮಾಡಬೇಕು ಅಂತ, ವೃದ್ಧಾಶ್ರಮ ಮಾಡೋಕ್ಕೆ ಅಂತ ತಗೊಂಡಿದ್ದು. ಅಲ್ಲಿ ಒಂದು ಶನಿ ಸಿಂಗಾಪುರ ಅಂತ ಒಂದು ದೇವಸ್ಥಾನ ಕಟ್ತಾ ಇದ್ದೀವಿ ಸರ್, ಪಕ್ಕದಲ್ಲೇ ಕಟ್ತಾ ಇದ್ದೀನಿ. ಓಕೆ, ಅದ್ರ ಜೊತೆಗೆ ಇದೊಂದು 100x80 ಜಾಗ ಇದೆ ಸರ್. ಜೊತೆಗೆ ಅಲ್ಲೇ 13 ಕುಂಟೆ ಜಾಗ ಬೇರೆಯವ್ರದ್ದು ಇದೆ ಸರ್. ಅದನ್ನು ಕ್ರಯ ಮಾಡಿ ನಾನು ಇದಕ್ಕೆ ಬೇಕಾದ್ರೆ ನಾನು ಸ್ಮಾರಕಕ್ಕೆ ತಗೊಡ್ತೀನಿ ಸರ್ ಜಾಗನ. ಜೊತೆಗೆ ಅಲ್ಲೇ ಒಂದು 4ರಿಂದ 5 ಎಕರೆ ಸರ್ಕಾರದ ಗೋಮಾಳ ಇದೆ ಸರ್. ಗೋಮಾಳ ಇದೆ ನನ್ನ ಜಾಗದ ಪಕ್ಕ ಸರ್. ಗೋಮಾಳ ಇದೆ, ಸರ್ಕಾರದ ಗೋಮಾಳ ಇದೆ ಸರ್ ಅಲ್ಲಿ. ಈಗ ಕಾವೇರಿ ತೀರ, ಪ್ರಖ್ಯಾತವಾದಂಥ ಕಾವೇರಿ ತೀರದಲ್ಲಿದೆ ಸರ್. ಕಾವೇರಿ ತೀರದಲ್ಲಿದೆ ವಿಶ್ವವಿಖ್ಯಾತ ಬೃಂದಾವನ ಕಾವೇರಿ ತೀರ. ಇಲ್ಲೇ ಸಂಸ್ಥೆ ಇಲ್ಲಿ ಮಾಡಿದ್ರೆ, ನಾನು ಸ್ಮಾರಕ ಮಾಡಿದ್ರೆ ಜನಗಳಿಗೆ, ಟೂರಿಸ್ಟ್ಗೆ ಮತ್ತು ನಮ್ಮ KRS ಗ್ರಾಮಕ್ಕೂ ಒಂದು ಒಳ್ಳೆ ಹೆಸರು ಬರುತ್ತೆ. ಮತ್ತು ವಿಷ್ಣುವರ್ಧನ್ ಅಣ್ಣವ್ರಿಗೂ ಒಂದು ಹೆಸರು ಬರುತ್ತೆ. ಯಾಕಂದರೆ ಈ ದಿನ ತಿಳ್ಕೋದಷ್ಟು ಅಣ್ಣವ್ರಿಗೆ ಸ್ವಲ್ಪ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಮನ್ಸಾರ ಒಪ್ಪಿ ನಮ್ಮ ಮನೆಯಲ್ಲಿ ಡಿಸೈಡ್ ತಗೊಂಡು ನಾನು ಈ ನಿವೇಶನನ 100x80 ನಿವೇಶನನ ಕೊಡಬೇಕು ಅಂತ, ಕಿರು ಕಾಣಿಕೆಯಾಗಿ ಕೊಡಬೇಕು ಅಂತ ಬಂದಿದ್ದೀನಿ ಸರ್. ಮುಂದೆ ಬಂದಿದ್ದೀನಿ. ಓಕೆ ರಾಜಣ್ಣ, ಮಾತಾಡ್ತೀನಿ ನಿಮ್ಮ ಜೊತೆ, ಇನ್ನಷ್ಟು ಮಾತಾಡ್ತೀನಿ. ಅನಿರುದ್ಧ ಅವರೇ.